ಯೂರಿನರಿ ಪ್ರಾಬ್ಲಮ್, ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಯಿತು. ನನಗೆ ರನ್ನಿಂಗ್ ನೋಸ್ ಇತ್ತು ಮತ್ತು ಹಾಗಾಗಿ ನನಗೆ ಗ್ಯಾಸ್ಟ್ರಿಕ್ ಆ್ಯಂಡ್ ಅಸಿಡಿಟಿ ಪ್ರಾಬ್ಲಮ್ ಇತ್ತು. ಅದಕ್ಕೊಂದು ಟ್ರೀಟ್ಮೆಂಟ್ ಬೇಕಾಗಿತ್ತು. 3 days ಟ್ರೀಟ್ಮೆಂಟ್ ತೊಗೊಂಡ್ವಿ. ನನಗೆ ಸಾಕಷ್ಟು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಕಿಡ್ನಿ ಪ್ಯಾಕೇಜ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಹಾಟ್ ವಾಟರ್ ಥೆರಪಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಇನ್ನೊಂದು ರನ್ನಿಂಗ್ ನೋಸಿಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. 3 ಟ್ರೀಟ್ಮೆಂಟ್ಗಳು ನನಗೆ ನಿಯರ್ಲಿ 75% ರಿಲೀಫ್ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆಮೇಲೆ ಮಸಾಜು, ಆಯಿಲ್ ಮಸಾಜು, ಮಡ್ ಮಸಾಜು, ವಾಟರ್ ಥೆರಪಿ ಮಸಾಜು ಎಲ್ಲವೂ ಕೂಡ ಸಾಕಷ್ಟು ರಿಸಲ್ಟ್ಸ್ ಕೊಟ್ಟಿದೆ. ಆಮೇಲೆ ಇಲ್ಲಿ ಸ್ಟಾಫು ಆಮೇಲೆ ಡಾಕ್ಟರ್ಸ್ ಕೂಡ ಬಹಳ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಅವರು ದೊಡ್ಡವರು, ಹೆಣ್ಮಕ್ಳು, ಯಾರೇ ಬರಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಹೆಸರು PM ವಿಶ್ವನಾಥ್ ಅಂತೇಳಿ ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು ರಿಟೈರ್ಡ್ ಒಬ್ಬ ಫಿಲಮ್ ಸೈಡ್ನಲ್ಲಿ ಫಿಲಮ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಇದ್ವಿ. ಶುಕ್ರವಾರದ ದಿವಸ ನಾವು ಈ ನ್ಯಾಚುರೋಪತಿ ಸೆಂಟರ್ಗೆ ಬಂದ್ವಿ. ಶುಕ್ರವಾರ, ಶನಿವಾರ, ಭಾನುವಾರ 3 days ಇಲ್ಲಿ ಕ್ಯಾಂಪ್ ಮಾಡಿದ್ದೇನೆ. ನಾನು ಹೊಸ್ದಾಗಿ ಬಂದಿದ್ದು ಇಲ್ಲಿಗೆ ನ್ಯಾಚುರೋಪತಿಗೆ ಸೆಂಟರ್ಗೆ. ಇದು ನನ್ನ ಮೊದಲನೇ ಅನುಭವ. ನಮ್ಮ ಆತ್ಮೀಯ ಸ್ನೇಹಿತರೊಬ್ಬರು ಸುರೇಶ್ ಬಾಬಣ್ಣ ಅಂತೇಳಿ ಚಿತ್ರದುರ್ಗದವರು, ಅವರು ಒಂದು ಹೊಸ್ದಾಗಿ ನೇಚರ್ ಕ್ಯೂರ್ ಆಗಿದೆ, ಬನ್ನಿ ಹೋಗೋಣ ಅಂಥೇಳಿ ಇಲ್ಲಿಗೆ ಕರ್ಕೊಂಡ್ಬಂದರು. ಕರ್ಕೊಂಡು ಬಂದಾದಮೇಲೆ ನನಗೆ ಸ್ವಲ್ಪ 1-2 ಪ್ರಾಬ್ಲಮ್ಸ್ ಇತ್ತು. ಒಂದು ಯೂರಿನರಿ ಪ್ರಾಬ್ಲಮ್, ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಯಿತು. ಅದಕ್ಕೆ ಒಂದು ಟ್ರೀಟ್ಮೆಂಟ್ ಬೇಕಾಗಿತ್ತು. ನೆಕ್ಸ್ಟ್ ನನಗೆ ರನ್ನಿಂಗ್ ನೋಸ್ ಇತ್ತು. ಅದಕ್ಕೊಂದು ಟ್ರೀಟ್ಮೆಂಟ್ ಬೇಕಾಗಿತ್ತು. ಮತ್ತು ಹಾಗಾಗಿ ನನಗೆ ಗ್ಯಾಸ್ಟ್ರಿಕ್ ಆ್ಯಂಡ್ ಅಸಿಡಿಟಿ ಪ್ರಾಬ್ಲಮ್ ಇತ್ತು. ಅದಕ್ಕೊಂದು ಟ್ರೀಟ್ಮೆಂಟ್ ಬೇಕಾಗಿತ್ತು. ಬಂದು ಡಾಕ್ಟರ್ ಹತ್ರ ಹತ್ರ ಎಲ್ಲ ವಿಚಾರಗಳನ್ನ ತಿಳಿಸಿದೆ. ಅವರೆಲ್ಲ ಲಿಸ್ಟ್ ತೊಗೊಂಡು ಪ್ರಾಬ್ಲಮ್ಸ್ ಏನೇನಿದೆ ಅಂತೇಳಿ ನೆಕ್ಸ್ಟ್ ಡೇಯಿಂದ ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು. 1, 2, 3 days 3 days ಟ್ರೀಟ್ಮೆಂಟ್ ತೊಗೊಂಡ್ವಿ. ನನಗೆ ಸಾಕಷ್ಟು ಪ್ರಾಬ್ಲಮ್ ಸಾಲ್ವ್ ಆಗಿದೆ. 1 ದಿವಸ, 2 ದಿವಸ, 3 ದಿವಸದಲ್ಲಿ ಇನ್ನೂ 2 ದಿವಸ ಇದ್ದಿದ್ದು ತೊಗೊಂಡಿದ್ರು ಓಕೆ ಇತ್ತು, ನೋ ಪ್ರಾಬ್ಲಮ್. ಬಟ್ ಮಿನಿಮಮ್ 3 daysನಲ್ಲಿ ಸಾಕಷ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಕಿಡ್ನಿ ಪ್ಯಾಕೇಜ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಹಾಟ್ ವಾಟರ್ ಥೆರಪಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಇನ್ನೊಂದು ರನ್ನಿಂಗ್ ನೋಸಿಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ 3 ಟ್ರೀಟ್ಮೆಂಟ್ಗಳು ನನಗೆ ನಿಯರ್ಲಿ 75% ರಿಲೀಫ್ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆಮೇಲೆ ಮಸಾಜು, ಆಯಿಲ್ ಮಸಾಜು, ಮಡ್ ಮಸಾಜು, ವಾಟರ್ ಥೆರಪಿ ಮಸಾಜು ಎಲ್ಲವೂ ಕೂಡ ಸಾಕಷ್ಟು ರಿಸಲ್ಟ್ಸ್ ಕೊಟ್ಟಿದೆ. ಆಮೇಲೆ ಇಲ್ಲಿ ಸ್ಟಾಫು ಆಮೇಲೆ ಡಾಕ್ಟರ್ಸ್ ಕೂಡ ಬಹಳ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಬಂದವರು ಹಾಗೆ ಸುಮ್ಮನೆ ಅಬ್ಸರ್ವ್ ಮಾಡಿದೆ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಚಿಕ್ಕವರು, ದೊಡ್ಡವರು, ಹೆಣ್ಮಕ್ಳು, ಯಾರೇ ಬರಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ ವಿಚಾರ. ಆಮೇಲೆ ಸ್ಟಾಫು, ಆಮೇಲೆ ಎಷ್ಟು ಕೋಆಪ್ರೇಷನ್, ಪ್ರತಿಯೊಬ್ಬರಿಗೂ ಬಂದಾಗ ಎನ್ಕ್ವೈರಿ ಮಾಡೋದು, ಯಾರು ಎಲ್ಲಿಂದ ಬಂದರೆ, ಏನು ಪ್ರಾಬ್ಲಮ್ಮು, ಅದ್ರ ಫುಲ್ ಕೋಆಪ್ರೇಷನ್ ಕೊಡ್ತಿದ್ದಾರೆ. ನೆಕ್ಸ್ಟು ಇಲ್ಲಿ ವಿಚಾರ, ಈ ಫೀಲ್ಡ್ ವಿಚಾರ ಹೇಳಬೇಕು. ಪ್ರಕೃತಿ ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ಗುಡ್ಡ ಇದೆ. ಸುಮಾರು 18-20 ಎಕರೆಯಲ್ಲಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇರಲಿಕ್ಕೆ ರೂಮ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಆಮೇಲೆ ಸಾಯಂಕಾಲ ಬೆಳಿಗ್ಗೆ ವಾಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಪ್ರಕೃತಿ ಕೂಡ ಸುತ್ತಮುತ್ತ ತುಂಬ ಚೆನ್ನಾಗಿದೆ. ಸ್ವಲ್ಪ ಪೊಲ್ಯೂಷನ್ ಇಲ್ಲ. ಹೀಗಾಗಿ ನಾನು ಬಂದಾಗಲಿಂದ 3 ದಿವಸ ತುಂಬ ಖುಷಿ ಆಯಿತು. ಒಂದು ಪ್ರಕೃತಿ, 2ನೇದು ಟ್ರೀಟ್ಮೆಂಟು, 3ನೇದು ಇಲ್ಲಿದ್ದ ಹಾಸ್ಪಿಟಾಲಿಟಿ, ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನ್ಯಾಚುರೋಪತಿನಲ್ಲಿ ಫಸ್ಟ್ ಟ್ರೀಟ್ಮೆಂಟು. ಹಾಗಾಗಿ ಇದು ತುಂಬ ಹಿಡಿಸ್ತು ನನಗೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.